ರೈತರ ಮಕ್ಕಳನ್ನ ಒಬ್ರು ಮದುವೆ ಆಯ್ತಲ್ಲ ಸರ್, ಹೊಟ್ಟೆ ಉರಿಯುತ್ತೆ ಸರ್. ರೈತರಿಗೆ ಯಾರು ಸೊಸೆದಿರಾಗ್ತಾರೆ ಅವ್ರಿಗೆ ವಿಶೇಷವಾದಂತ ಭತ್ಯೆ ಕೊಡಬೇಕು ಅಂತ ನಾನು ಕೈ ಮುಗಿದ್ಕೊಂಡು ಕೇಳ್ಕೊತೀನಿ ಸರ್. ಕೇಳಂತದ್ದು ಈ ಭಾಗ್ಯಗಳು ಕೊಡೋದ್ರ ಜೊತೆಗೆ ನಾವೇನು ಸಬ್ಸಿಡಿಗಳು ಕೊಡೋದ್ರ ಜೊತೆಗೆ ನಾನು ಕೇಳೋದಿಷ್ಟೇ ಸರ್, ಮುಂದಿನ ದಿನಗಳಲ್ಲಿ ರೈತರಿಗೆ ಬಗ್ಗೆ ಇವತ್ತೇನು ನನಗೆ ನೋಡಿ ಸರ್, ನನ್ನ ಹಳ್ಳಿಯಿಂದ ಬಂದಿದ್ದೀನಿ. ನಾನೇನೋ ಹಳ್ಳಿಯಿಂದ ಬಂದಿದ್ದೀನಿ ಅಂದ್ರೆ ನಾನು ಬೆಂಗಳೂರಲ್ಲಿ ಓದ್ಕೊಂಡು ಹಳ್ಳಿಗೆ ಹೊರಟೋದೆ. ಈಗ MLA ಆಗಿ ನನಗೆ ಆಶೀರ್ವಾದ ಮಾಡೋರು. ರೈತರ ಮಕ್ಕಳನ್ನ ಒಬ್ರು ಮದುವೆ ಆಯ್ತಿಲ್ಲ ಸರ್, ಹೊಟ್ಟೆ ಉರಿಯುತ್ತೆ ಸರ್. ನಾನು ಯಾದಗಿರಿಗೆ ಹೋಗಿ ಮದುವೆಗಳಿಗೆ ಅಟೆಂಡ್ ಮಾಡಿ ಬಂದಿದ್ದೀನಿ ಸರ್. ಒಂದು 50 ಜನ ಲಾಸ್ಟ್ ಇಯರ್ ಹೆಣ್ಮಕ್ಳು ಯಾದಗಿರಿಯಿಂದ ಕರ್ಕೊಂಡ್ಬಂದು ಕುಣಿಗಲ್ಗೆ. ಅದಕ್ಕೋಸ್ಕರ ನಾನು ಅವತ್ತೇ ಹೇಳಿದೆ, ಏನಾರ ವಿಶೇಷವಾಗಿ ರೈತರಿಗೆ ಯಾರು ಸೊಸೆದಿರಾಗ್ತಾರೆ ಅವ್ರಿಗೆ ವಿಶೇಷವಾದಂತ ಭತ್ಯೆ ಕೊಡಬೇಕು ಅಂತ ನಾನು ಕೈ ಮುಗಿದ್ಕೊಂಡು ಕೇಳ್ಕೊತೀನಿ ಸರ್. ಸರ್ ಕಂಕ್ಲೂಡ್ ಮಾಡಿ. ಹಾಗಾಗಿ ಮುಂದಿನ ಒಂದು ಸಾಲಿನಲ್ಲಿ ನಾವು ರೈತರ ಸೊಸೆದಿರಿಗೋಸ್ಕರ ಗವರ್ಮೆಂಟ್ ಸಬ್ಸಿಡಿ ಆರ್ ಗವರ್ಮೆಂಟ್ ಒಂದು ಭತ್ಯೆ ಕೊಡುವಂಥದ್ದು, ಇನ್ಸೆಂಟಿವ್ಸ್ ಕೊಡುವಂಥದ್ದು ಮಾಡಬೇಕು ಅಂತ ಹೇಳಿ ನೀವು ವಿಶೇಷವಾಗಿ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ.